ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಜ್ಯೋತಿಷ ವಿಚಾರದಲ್ಲಿ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಅದರಲ್ಲೂ ಬಹಳ ಮುಖ್ಯವಾಗಿ ನಕ್ಷತ್ರಗಳ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಅದರಲ್ಲೂ ವಿಶೇಷವಾಗಿ ನಕ್ಷತ್ರಗಳ 27 ನಕ್ಷತ್ರಗಳ ಅಧಿದೇವತೆಗಳು ಅಂತ ಬರ್ತವೆ. ಪ್ರತ್ಯೇಕ ದೇವತೆಗಳು ಮತ್ತು ಅಧಿದೇವತೆಗಳನ್ನು ಬರ್ತದೆ. ಅದರಲ್ಲಿ 9 ಗ್ರಹಗಳಿಗೆ ಬರ್ತಕ್ಕಂಥ 27 ನಕ್ಷತ್ರಗಳ ದೇವತೆಗಳು ಮತ್ತು ಅದರ ದೈವ ಸಂಖ್ಯೆ ಅಂತೀವಿ ನಾವು. ಆ ನಕ್ಷತ್ರದ ದೈವಿಕ ಸಂಖ್ಯೆ. ಸೊ ಆ ಒಂದು ಅಧಿದೇವತೆ ಮತ್ತು ಆ ಅಧಿದೇವತೆಯ ದೈವ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಅದರ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಇದರಲ್ಲಿ ನೀವು ಅದನ್ನು ನಿಮ್ಮ ಒಂದು ದೈನಂದಿನ ಕಾರ್ಯಗಳಿಗೆ ಆ ನಂಬರ್ನ ಮತ್ತು ಅಧಿದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ. ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬರುತ್ತೆ. ಮತ್ತು ನಿಮಗೆ ಒಂದು ಸ್ವಲ್ಪ ಸಂಕಷ್ಟ, ಭಯ ಎಲ್ಲ ನಾಶ ಆಗುತ್ತೆ. ನಿಮ್ಮ ದೋಷಗಳು, ನಕ್ಷತ್ರ ದೋಷಗಳು ನಿವಾರಣೆ ಆಗ್ತದೆ ಖಂಡಿತವಾಗ್ಲೂ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಇದು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಆ ನಕ್ಷತ್ರಗಳ ಅಧಿದೇವತೆಗಳ ಪ್ರಾರ್ಥನೆ ಮಾಡ್ಕೊಳ್ಳೋದು ಮತ್ತು ಆ ನಂಬರ್ನ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಿಮ್ಗೆ ಯಾವ್ದಾವ್ದಕ್ಕೆ ಬರುತ್ತೋ, ಅನುಕೂಲ ಆಗುತ್ತೋ, ಗಾಡಿ ವೆಹಿಕಲ್ಗೆ ಎಲ್ಲದಕ್ಕೂ ಆ ನಂಬರನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ತುಂಬ ಅನುಕೂಲ ಆಗ್ತದೆ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ಮೊದಲನೇದಾಗಿ ನೋಡಿ, ಸೂರ್ಯನದು 3 ನಕ್ಷತ್ರ ಇರ್ತದೆ. ರವಿ ಗ್ರಹದ 3 ನಕ್ಷತ್ರ, ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ. ಈ 3 ನಕ್ಷತ್ರಗಳು ಸೂರ್ಯನ ನಕ್ಷತ್ರಗಳು. ಅದರಲ್ಲೂ ಕೃತಿಕಾ ನಕ್ಷತ್ರಕ್ಕೆ ಅಧಿದೇವತೆನ ಒಂದು ಅಗ್ನಿದೇವ. ಕೃತಿಕಾ ನಕ್ಷತ್ರದ ಅಧಿದೇವತೆ ಬಂದು ಅಗ್ನಿದೇವರ ಬರುತ್ತೆ. ಆ ದೈವಿಕ ಸಂಖ್ಯೆ ಬಂದು 3 ಬರುತ್ತೆ. ಸೊ ಯಾರದೇ ಆಗಲಿ ಕೃತಿಕಾ ನಕ್ಷತ್ರ ಯಾರ್ದಿರುತ್ತೋ ಅವರು ಅಗ್ನಿದೇವರನ್ನ ಪ್ರಾರ್ಥನೆ ದಿನಕ್ಕೊಂದ್ಸರಿ ಆದರೂ ಬೆಳಗ್ಗೆ ಸಂಜೆ ಅಗ್ನಿದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈ 3 ನಂಬರ್ನ ನೀವು ನಿಮ್ಮ ಒಂದು ಮೊಬೈಲ್ಗಾಗಲಿ ಅಥವಾ ನಿಮ್ಮ ಒಂದು ಗಾಡಿ ವೆಹಿಕಲ್ಗಾಗಲಿ ಎಲ್ಲಾದರೂ ಒಂದು ಕಡೆ ಬರೋ ಥರ, ಇಲ್ಲಿ ಸೂರ್ಯ ಬರೋದು, ಸೂರ್ಯನದು ನಂಬರ್ 1 ಬರುತ್ತೆ. ಸೊ ಸೂರ್ಯನದು 1, ಇಲ್ಲ ಅಗ್ನಿದೇವರದು 3 ಆಗಿರೋದ್ರಿಂದ, ಸೊ 1, 3 ಬರೋ ಕಾಂಬಿನೇಷನ್ ಬರೋದ್ರಿಂದ ನೀವು ಆ ರೀತಿ ಆ ನಂಬರ್ಸ್ ಇಟ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ದೀಪ ಹಚ್ಚಬೇಕಾದ್ರೆ ಅಥವಾ ಮನೇಲಿ ಪ್ರೇಯರ್ ದೇವ್ರ ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಕೃತಿಕಾ ನಕ್ಷತ್ರದವರು ಅಗ್ನಿದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ನೀವು ಆಮೇಲೆ ಈ 3 ನಂಬರ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ನೆಕ್ಸ್ಟ್ ಬಂದು ಉತ್ತರ ನಕ್ಷತ್ರ. ಯಾರು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರು ಆ ಅಧಿದೇವತೆ ಬಂದು ಭಗ, 2ನೇ ಭಾಗ ಬರುತ್ತಲ್ಲ, ಭಗ ದೇವತೆ. ಆ ಭಗ ಅಂದರೆ ಇದು ಯಾವುದೋ ಒಂದೊಂದು ವಿಷ್ಣು ದೇವರ ಒಂದೊಂದು ಅವತಾರಗಳು ಅದರಲ್ಲೂ ಬರ್ತದೆ. ಇದೆಲ್ಲ ಅವತಾರಗಳ ಹೆಸರುಗಳು ಭಗ ಅನ್ನೋ ಅಧಿದೇವತೆಯ ಬರುತ್ತೆ ಉತ್ತರ ನಕ್ಷತ್ರಕ್ಕೆ. ನಂಬರ್ ಬಂದು ಆ ದೈವಿಕ ನಂಬರ್ ಬಂದು 01. ಅಂದರೆ ನೀವು ಇಲ್ಲಿ 1 ಅಂತ ಯೂಸ್ ಮಾಡೋಂಗಿಲ್ಲ, 01 ಅಂತಲೇ ಯೂಸ್ ಮಾಡಬೇಕಿದು. ಅದಕ್ಕೆಲ್ಲ ದೈವಿಕ ವೈದಿಕದ್ರೆ ಕೆಲವೊಂದು ಶಾಸ್ತ್ರಗಳಿರುತ್ತೆ, ಅದಕ್ಕಾಗಿ ಇಟ್ಟಿದ್ದಾರೆ. ಸೊ 01 ಅಂತ ನೀವು ನಿಮ್ಮ ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ಳೋದು, ಆ ದೇವರ ಹೆಸರು ಬರೆದಿಟ್ಕೊಳ್ಳೋದು, ಉತ್ತರ ನಕ್ಷತ್ರದವರು ಆ ಕೆಲಸ ಕಾರ್ಯಗಳಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅನುಕೂಲ ಆಗ್ತದೆ ನಿಮಗೆ ಜೀವನದಲ್ಲಿ. ನೆಕ್ಸ್ಟು ಉತ್ತರಾಷಾಢ ನಕ್ಷತ್ರದವ್ರಿಗೆ ವಿಶ್ವೇಭ್ಯೋ ಅನ್ನೋ ಒಂದು ಅಧಿದೇವತೆ ಬರ್ತದೆ. ಆ ವಿಶ್ವೇಭ್ಯ ಅಧಿದೇವತೆಯ ಒಂದು ದೈವಿಕ ಸಂಖ್ಯೆ ಒಂದು 5. ಸೊ ಇಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ 5 ಬಂದು ಬುಧನ ನಕ್ಷತ್ರ. ಸೊ ಉತ್ತರಾಷಾಢಗೆ ನಕ್ಷತ್ರದವ್ರಿಗೆ ಇಲ್ಲಿ ಬುಧನ ಒಂದು ಅನುಗ್ರಹನೂ ಸಿಕ್ಕಂಗಾಗ್ತದೆ. ಮತ್ತೆ ಇದು ನಕ್ಷತ್ರ ಬಂದು ರವಿಯ ನಕ್ಷತ್ರ ಆಗಿರೋದ್ರಿಂದ ರವಿ ಮತ್ತೆ ಬುಧ ಇಬ್ರು ಸಮ ಬರ್ತಾರೆ, ಬಿದಾದಿತ್ಯ ಯೋಗ ಆಗ್ತದೆ. ಸೊ ಈ 5 ನಂಬರು ಅವರಿಗೆ ಬುಧನಿಂದ ಅನುಗ್ರಹನೇ ಆಗ್ತದೆ ಮತ್ತು ರವಿಯ ಬಲನೂ ಸಿಗುತ್ತೆ. ಹಾಗಾಗಿ ಬೆಳಗ್ಗೆ ಸಂಜೆ ನೀವು ಪ್ರತಿನಿತ್ಯ ವಿಶ್ವೇಭ್ಯೋ ಅನ್ನೋ ಒಂದು ದೇವರಿಗೂ ಸಹ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಗೆ ಅನುಕೂಲ ಆಗ್ತದೆ. ಒಂದು ಚೀಟಿಯಲ್ಲಿ ಓಂ ವಿಶ್ವೇಭ್ಯೋ ನಮಃ, ಓಂ ಭಗದೇವಾಯ ನಮಃ ಅಥವಾ ಓಂ ಅಗ್ನಿದೇವಾಯ ನಮಃ ಅಂತ ಬರ್ಕೊಂಡು ಆ ನಂಬರ್ನ ನೀವು ಬರ್ಕೊಂಡು ಇಲ್ಲಿ ಸೂರ್ಯದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಮನೇಲಿ ಇಟ್ಕೊಳ್ಳೋದ್ರಿಂದ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆ ನಂಬರ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ, ಬಿಸ್ನೆಸ್ ಮಾಡೋ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ನಿಮ್ಗೆ ಅನುಕೂಲ ಆಗ್ತದೆ. ಸೇಮ್ ಅದೇ ರೀತಿ ನೆಕ್ಸ್ಟು ರೋಹಿಣಿ ನಕ್ಷತ್ರ. ಚಂದ್ರನ ನಕ್ಷತ್ರಗಳು ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರ. ಈ ಚಂದ್ರನ ನಕ್ಷತ್ರಗಳು ಇವು 3. ಅದರಲ್ಲೂ ರೋಹಿಣಿ ನಕ್ಷತ್ರಕ್ಕೆ ಪ್ರಜಾಪತಿ ದೇವರು ಬರ್ತದೆ. ಪ್ರಜಾಪತಿಯ ದೈವಿಕ ಸಂಖ್ಯೆ 9. ನೆಕ್ಸ್ಟು ಹಸ್ತ ನಕ್ಷತ್ರ ಬರ್ತದೆ. ಹಸ್ತ ನಕ್ಷತ್ರಕ್ಕೆ ಸವಿತೃ ಅಂದರೆ ಸೂರ್ಯನ ಮತ್ತೊಂದು ಅವತಾರ. ಅದು ಸವಿತೃ ಅನ್ನೋದು ಸೂರ್ಯನ ಮತ್ತೊಂದು ಅವತಾರ. ಸೊ ಹಂಗಾಗಿ ಇದು ಇಲ್ಲಿ 5. ಇದಕ್ಕೂ ಅಷ್ಟೇ ವಿಶ್ವೇಭ್ಯ 5 ನಂಬರ್ ಆದರೆ ಇದಕ್ಕೂ ಸಹ 5 ನಂಬರು ಚಂದ್ರನಿಗೆ. ಹಸ್ತ ನಕ್ಷತ್ರಕ್ಕೆ ದೈವಿಕ ಸಂಖ್ಯೆ 5 ಕೊಟ್ಟಿದ್ದಾರೆ. ಮತ್ತು ಶ್ರವಣ ನಕ್ಷತ್ರ ವಿಷ್ಣು ಬರ್ತಾನೆ, ವಿಷ್ಣು ದೇವರು ಬರ್ತದೆ. ಆ ವಿಷ್ಣು ದೇವರ ಒಂದು ಇಲ್ಲಿ 6 ಬರ್ತದೆ, ದೈವಿಕ ಸಂಖ್ಯೆ 6 ಬರ್ತದೆ. ಸೊ ಯಾರು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರು ವಿಷ್ಣು ದೇವರನ್ನ ಆರಾಧನೆ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗ್ತದೆ. ಮತ್ತು ಇಲ್ಲಿ ಚಂದ್ರ ಅಧಿಪತಿ ಆಗಿರೋದ್ರಿಂದ ಚಂದ್ರನ ಒಂದು ಪ್ರಾರ್ಥನೆ ಸಹ ಅವ್ರಿಗೆ ಅನುಕೂಲ ಸಿಗ್ತದೆ.
6 ಬಂದು ಶುಕ್ರನ ಸಂಖ್ಯಾಶಾಸ್ತ್ರದ ಪ್ರಕಾರ ಶುಕ್ರನ ನಂಬರ್ ಆಗ್ತದೆ. ಸೊ ಇದು ಶುಕ್ರ ಮತ್ತು ವಿಷ್ಣು ದೇವರು ಮತ್ತು ಶ್ರವಣ ನಕ್ಷತ್ರ ಚಂದ್ರ, ಈ 3 ಗ್ರಹಗಳ ಅನುಗ್ರಹ ನಿಮಗೆ ಸಿಗ್ತದೆ ಪ್ರೇಯರ್ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ಕುಜರ ನಕ್ಷತ್ರಗಳು ಮೃಗಶಿರ ಮತ್ತು ಚಿತ್ತ ಮತ್ತು ಧನಿಷ್ಠ ನಕ್ಷತ್ರಗಳು, ಈ 3 ನಕ್ಷತ್ರಗಳು ಕುಜರ ನಕ್ಷತ್ರಗಳು. ಸೊ ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವ್ರಿಗೆ ಸೋಮ ಅಧಿಪತಿ. ಮೃಗಶಿರ ನಕ್ಷತ್ರದ ಅಧಿಪದೇವತೆ ಸೋಮ ಅಂದರೆ ಈ ಶಿವನ ರುದ್ರದೇವರ ಮತ್ತೊಂದು ಅವತಾರದ ಹೆಸರಿದು. ಸೊ ಹಂಗಾಗಿ ಇಲ್ಲಿ 2 ನಮಗೆ ಅಧಿದೇವತೆಯ ಒಂದು ದೈವಿಕ ಸಂಖ್ಯೆ 2 ಬಂದಿದೆ. ಸೊ ಈ 2 ನಂಬರ್ನ ನೀವು ಫಾಲೋ ಮಾಡೋದ್ರಿಂದ, ಈ ಒಂದು ದೇವತೆಯ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ತುಂಬ ಅನುಕೂಲ ಆಗ್ತದೆ. ಮತ್ತು ಚಿತ್ತಾ ನಕ್ಷತ್ರದಾಗೆ ತ್ವಷ್ಟೃ ಬ್ರಹ್ಮ ಅಂತೀವಿ. ತ್ವಷ್ಟೃ ಅಂದರೆ ತ್ವ ಮತ್ತು ತ್ವಷ್ಟ್ರ ಅಥವಾ ತ್ವಷ್ಟೃ, ಯಾವುದಾದ್ರು ತ್ವಷ್ಟೃ ಅನ್ನೋ ದೇವತೆ ಅಧಿದೇವತೆ ಬರ್ತದೆ. ಆ ನಂಬರ್ ಬಂದು ದೈವಿಕ ನಂಬರ್ ಬಂದು 3 ಬರ್ತದೆ. 3 ಅಂದರೆ ಇಲ್ಲಿ ಗುರುಗ್ರಹ. ಸೊ ಗುರು ಮತ್ತು ಕುಜ ಇಬ್ಬರು ಮಿತ್ರನೇ ಆಗಿರೋದ್ರಿಂದ ತುಂಬ ಅನುಕೂಲ ಆಗ್ತದೆ ನಿಮಗೆ. ನೆಕ್ಸ್ಟ್ ಧನಿಷ್ಠ ನಕ್ಷತ್ರ ಬರ್ತದೆ. ಧನಿಷ್ಠ ನಕ್ಷತ್ರಕ್ಕೆ ವಸುಭ್ಯ. ಇಲ್ಲಿ ವಸುಭ್ಯ ಅನ್ನೋದು ಬಂದು ಬ್ರಹ್ಮದೇವರು ಮತ್ತು ವಿಷ್ಣು ದೇವರ ಇವರ ಒಂದು ಇದರ ಕಂಟ್ರೋಲಲ್ಲಿ ಬರ್ತದೆ. ಸೊ ಹಂಗಾಗಿ ಅಧಿದೇವತೆಯ ದೈವಿಕ ನಂಬರ್ ಬಂದು 7 ಬರ್ತದೆ. ಇಲ್ಲಿ 7 ಸಂಖ್ಯಾಶಾಸ್ತ್ರದ ಪ್ರಕಾರ ಕೇತು ಬರ್ತದೆ. ವಸುಭ್ಯ ಮತ್ತು ಧನುಷ್ಠ ನಕ್ಷತ್ರಕ್ಕೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಬುಧ ಗ್ರಹ ಬರ್ತದೆ. ಬುಧ ಗ್ರಹಕ್ಕೆ ಆಶ್ಲೇಷ, ಜ್ಯೇಷ್ಠ, ರೇವತಿ ಈ 3 ನಕ್ಷತ್ರಗಳು ಬುಧ ಗ್ರಹದ ನಕ್ಷತ್ರಗಳು. ಅದರಲ್ಲೂ ಆಶ್ಲೇಷ ನಕ್ಷತ್ರದ ಅಧಿದೇವತೆ ಸರ್ಪ, ಜ್ಯೇಷ್ಠ ನಕ್ಷತ್ರದ ಅಧಿದೇವತೆ ಇಂದ್ರ. ಸೊ ಆಶ್ಲೇಷ ನಕ್ಷತ್ರ ಸರ್ಪಕ್ಕೆ ದೈವಿಕ ಸಂಖ್ಯೆ 3 ಅಂದರೆ ಇಲ್ಲಿ ಗುರುಗ್ರಹ ಬರ್ತದೆ. ಜ್ಯೇಷ್ಠ ನಕ್ಷತ್ರ ಇಂದ್ರ ಬರ್ತದೆ. ಇಲ್ಲಿ ಸಹ ಇಂದ್ರನಿಗೆ 01 ಅಂದರೆ 1, ಅದನ್ನು 01 ಅಂತಲೇ ಬರ್ಕೋಬೇಕು. ಸೊ ರೇವತಿ ನಕ್ಷತ್ರಕ್ಕೆ ಇಲ್ಲಿ ಬಂದು ಪೂಷ್ಣೆ ಅನ್ನೋದು ಒಂದು ವಿಷ್ಣುವಿನ ಮತ್ತೊಂದು ಅವತಾರದ ಹೆಸರಾಗ್ತದೆ. ವಿಷ್ಣು ಸಹಸ್ರನಾಮಲ್ಲಿ ಬರ್ತಕ್ಕಂಥ ಒಂದು ಹೆಸರಾಗ್ತದೆ. ಸೊ ರೇವತಿ ನಕ್ಷತ್ರಕ್ಕೆ ಪೂಷ್ಣೆ ಹೆಸರು ಬರ್ತದೆ. ದೈವಿಕ ನಂಬರ್ ಬಂದು 6 ಬರ್ತದೆ. ನೆಕ್ಸ್ಟ್ ಬಂದು ಗುರುವಿನ ನಕ್ಷತ್ರಗಳು ಪುನರ್ವಸು ಮತ್ತು ವಿಶಾಖ ಮತ್ತು ಪೂರ್ವಾಷಾಢ, ಇವು ಗುರುವಿನ ನಕ್ಷತ್ರಗಳು. ಇಲ್ಲಿ ಪುನರ್ವಸು ನಕ್ಷತ್ರಕ್ಕೆ ಸೂರ್ಯ ಅಧಿದೇವತೆ ಆಗ್ತಾನೆ. ಸೂರ್ಯ ಅನ್ನೋದು ದೈವಿಕ ಗ್ರಹ ರೀತಿ ತಗೋಬಾರ್ದು, ದೇವತೆಗಳ ಸಾಲಲ್ಲಿ ಬರ್ತಕ್ಕಂಥ ಸೂರ್ಯ ದೇವರಿದು. ಅದಕ್ಕೆ 8 ಬರ್ತದೆ. ಇಲ್ಲಿ 8 ಬಂದು ಶನಿಯ ಸಂಖ್ಯಾಶಾಸ್ತ್ರ ಪ್ರಕಾರ ಶನಿ ಆಗ್ತದೆ. ಸೊ ಶನಿ ಗುರು ಕಾಂಬಿನೇಷನ್ ಬರ್ತದೆ. ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಸೂರ್ಯ ದೇವರಿಗೆ ನೀವು ಪುನರ್ವಸು ನಕ್ಷತ್ರ ನೀವು ಅನುಗ್ರಹ ಪಡ್ಕೋಬಹುದು. ವಿಶಾಖ ನಕ್ಷತ್ರಕ್ಕೆ ಅಧಿದೇವತೆ ಬಂದು ಮಿಂದ್ರಾಗ್ನಿ ಅಂತ ಬರ್ತದೆ. ಸೊ ನಂಬರ್ ಬಂದು 2 ಬರ್ತದೆ. ಸೊ ಪೂರ್ವಭಾದ್ರ ನಕ್ಷತ್ರ ಬಂದು ಅಜಾಯೈಕ ಅಂತ ಬರ್ತದೆ. ಸೊ ಅಜಾಯೈಕ ಅನ್ನೋದು ಸಹ ಇಲ್ಲಿ ಸಹಸ್ರನಾಮಗಳಲ್ಲಿ ಅದು ಒಂದಾಗ್ತದೆ. ಸೊ ಹಂಗಾಗಿ 4 ಇಲ್ಲಿ ದೈವಿಕ ಸಂಖ್ಯೆ 4 ಬರ್ತದೆ. ನೆಕ್ಸ್ಟು ಭರಣಿ ನಕ್ಷತ್ರ, ಶುಕ್ರ ಅನ್ನೋದು ಭರಣಿ ನಕ್ಷತ್ರ ಬರ್ತದೆ. ಶುಕ್ರನ ಗ್ರಹಗಳು ಭರಣಿ ಮತ್ತು ಪುಬ್ಬ ಮತ್ತು ಪೂರ್ವಾಷಾಢ ಈ 3 ನಕ್ಷತ್ರಗಳು ಶುಕ್ರನ ನಕ್ಷತ್ರಗಳು. ಆ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಯಮಧರ್ಮರಾಯ. ಸೊ ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರು ಅವ್ರು ಯಮಧರ್ಮರಾಯರ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಆಯುಷ್ಯವಾಗಿ ವೃದ್ಧಿ ಆಗ್ತದೆ. ಮತ್ತು ನಂಬರ್ ಬಂದು 3 ಬಂದು ಇಲ್ಲಿ ಬೃಹಸ್ಪತಿ ಗುರುವಿನ ನಕ್ಷತ್ರ, ಗುರುವಿನ ಸಂಖ್ಯೆ ಇದು. ಪುಬ್ಬ ನಕ್ಷತ್ರಕ್ಕೆ ಆರ್ಯ ಅನ್ನೋದು ಸೂರ್ಯದೇವರ ಮತ್ತೊಂದು ಹೆಸರು. ಪುಬ್ಬ ನಕ್ಷತ್ರ 9 ಮತ್ತು ದೈವಿಕ ಸಂಖ್ಯೆ 9 ಬರ್ತದೆ. ಮತ್ತು ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಬಂದು ಅಧಿದೇವತೆ ಬಂದು ಇಲ್ಲಿ ಆದ್ಯ ಅಂತ ಬರ್ತದೆ. 101 ಮತ್ತು ಇದಕ್ಕೂ ಸೇಮ್ 01 ಬರ್ತದೆ. ಇಲ್ಲಿ ಪುಷ್ಯ ನಕ್ಷತ್ರಕ್ಕೆ ಇಲ್ಲಿ ಶನಿಯ ನಕ್ಷತ್ರಗಳು ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ 3 ನಕ್ಷತ್ರಗಳು ಶನಿ ನಕ್ಷತ್ರಗಳು. ಅದರಲ್ಲಿ ಪುಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ ದೇವತೆಗಳ ಕುಲಗುರು, ದೇವತೆಗಳ ಒಂದು ಪುರೋಹಿತ್ಯ ಮಾಡ್ತಕ್ಕಂಥ ಮುಂದಾಳತ್ವ ತಗೊಳ್ತಕ್ಕಂಥ ದೇವತೆ ಗುರುದೇವರು. ಹಂಗಾಗಿ ಪುಷ್ಯ ನಕ್ಷತ್ರಕ್ಕೆ 6 ಬರ್ತದೆ. ಅನುರಾಧ ನಕ್ಷತ್ರಕ್ಕೆ ಮಿತ್ರ ಸೂರ್ಯದೇವರ ಮತ್ತೊಂದು ಅವತಾರ, ಅದು ಮಿತ್ರ ಅನ್ನೋದು 3 ಬರ್ತದೆ ದೈವಿಕ ಸಂಖ್ಯೆ. ಉತ್ತರಾಭಾದ್ರ ನಕ್ಷತ್ರಕ್ಕೆ ಇಲ್ಲಿ ಹಯಬುದ್ನಿ, ಇದು ಒಂದು ದೇವತೆಯ ಹೆಸರು, ಸಹಸ್ರನಾಮಗಳಲ್ಲಿ ಬರ್ತಕ್ಕಂಥದ್ದು ಹೆಸರು 7 ಬರ್ತದೆ. ಇಲ್ಲಿ ದೇವತೆಯ ಹೆಸರು ದೈವಿಕ ಸಂಖ್ಯೆ 7 ಬರ್ತದೆ, ಅಹಯ ಬುದ್ನಿ. ನೆಕ್ಸ್ಟು ರಾಹುವಿನ ನಕ್ಷತ್ರಗಳು. ರಾಹುದು ಆರಿದ್ರ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ. ಆರಿದ್ರ ನಕ್ಷತ್ರಕ್ಕೆ ಇಲ್ಲಿ ರುದ್ರದೇವರು ಬರ್ತದೆ ಸಂಖ್ಯೆ. ನೆಕ್ಸ್ಟ್ ರುದ್ರದೇವರು. ಮತ್ತು ಸ್ವಾತಿ ನಕ್ಷತ್ರಕ್ಕೆ ವಾಯು ಬರ್ತದೆ. ಆರಿದ್ರ ನಕ್ಷತ್ರ ರುದ್ರದೇವರಿಗೆ 4 ಕ್ರಮ ಸಂಖ್ಯೆ, ನಕ್ಷತ್ರಕ್ಕೆ 4, ಸ್ವಾತಿ ನಕ್ಷತ್ರ ವಾಯುವಿಗೆ
5 ಬರ್ತದೆ. ಶತಭಿಷ ನಕ್ಷತ್ರಕ್ಕೆ ವರುಣ 6 ಬರ್ತದೆ. ಅಶ್ವಿನಿ ನಕ್ಷತ್ರ ಕೇತುವಿಗೆ ಅಶ್ವಿನಿ ನಕ್ಷತ್ರ, ಅಶ್ವಿನಿ ದೇವತೆಗಳೇ ಬರ್ತದೆ. ಅಶ್ವಿನಿ ದೇವತೆಗಳು ಇಬ್ಬರು ಇರ್ತಾರೆ, ಸೊ ಅದು 2 ಜೋಡಿಯಾಗಿರ್ತದೆ. ಅಶ್ವಿನಿ ದೇವತೆಗಳು ದೈವಿಕ ನಂಬರ್ ಬಂದು 3 ಬರ್ತದೆ. ಮಖ ನಕ್ಷತ್ರ ಬಂದು ಪಿತೃದೇವತೆಗಳು ಬರ್ತಾರೆ. ಮಖ ನಕ್ಷತ್ರಕ್ಕೆ ಪಿತೃದೇವತೆಗಳು, ದೈವಿಕ ಸಂಖ್ಯೆ 9 ಬರ್ತದೆ. ಮೂಲಾ ನಕ್ಷತ್ರಕ್ಕೆ ಪ್ರಜಾಪತಿ ಬರ್ತದೆ, ದೈವಿಕ ಸಂಖ್ಯೆ 2 ಬರ್ತದೆ. ಸೊ ಹಂಗಾಗಿ ಕೇತು ನಕ್ಷತ್ರದವರೆಲ್ಲ, ಕೇತು ಗ್ರಹ ನಕ್ಷತ್ರ ಯಾವ್ಯಾವು, ಕೇತುದು ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲರೂ ಆರಾಧನೆ ಮಾಡಿಕೊಳ್ಳೋದ್ರಿಂದ ಖಂಡಿತ ಅನುಕೂಲ, ತುಂಬ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಅಧಿದೇವತೆಗಳಿದೆ. ಆ ಅಧಿದೇವತೆಗಳು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಮತ್ತು ಈ ಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಮತ್ತು ಈ ನಂಬರ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಖಂಡಿತ ನಿಮಗೆ ಆ ನಕ್ಷತ್ರಗಳ ಈ ಶಕ್ತಿ ಸಿಗುತ್ತೆ. ನಕ್ಷತ್ರ ದೋಷ ನಿವಾರಣೆ ಆಗ್ತದೆ. ಜೀವನದಲ್ಲಿ ನಿಮಗೆ ಎಲ್ಲ ರೀತಿ ಅನುಕೂಲ ಆಗೋದಕ್ಕೆ ಸಹಾಯ ಆಗ್ತದೆ. ಅದು ಇಷ್ಟು ಬೇಗನೆ ಆಗ್ಬಿಡುತ್ತೆ, ಎಲ್ಲ ರೀತಿಯೂ ಸುಲಭ ಆಗ್ಬಿಡುತ್ತೆ ಅಂತಲ್ಲ, ಕ್ರಮೇಣ ಹಂತವಾಗಿ ಖಂಡಿತವಾಗ್ಲೂ ಯಶಸ್ಸು ನಿಮಗೆ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ. ಇದನ್ನು ಫಾಲೋ ಮಾಡಬೇಕು ನೀವು. ಇದು ಒಂದು ನಕ್ಷತ್ರಗಳಲ್ಲಿರ್ತಕ್ಕಂಥ ಒಂದು ದೈವಿಕ ಸಂಖ್ಯೆ ಮತ್ತು ಅಧಿದೇವತೆಗಳ ವಿಚಾರ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇದಿಷ್ಟು ಒಂದು ಸಣ್ಣ ವಿಚಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.